ಬೀಳಗಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಮುಖ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್, ಇದು ಆರ್ ಮ್ಯಾಕ್ಸ್ ಸುದ್ದಿಯ ಆರ್ ಮ್ಯಾಕ್ಸ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಆರ್ ಮ್ಯಾಕ್ಸ್ ವರದಿ ಬೆನ್ನಲ್ಲೇ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಭ್ರಷ್ಟ ಉಪನೋಂದಣಿ ಅಧಿಕಾರಿ ಸೇರಿ 3 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾಖಲೆಯನ್ನ ಸೃಷ್ಟಿ ಮಾಡಿ ಕೋಟಿ ಕೋಟಿ ಬೆಲೆ ಬಾಳತಕ್ಕಂತಹ ಆಸ್ತಿಯನ್ನ ಖದೀಮರು ಕಬಳಿಸಿದರು. ಬಾಗಲಕೋಟೆಯ ಬೀಳಗಿ ಉಪನೋಂದಣಿ ಅಧಿಕಾರಿಯ ಭ್ರಷ್ಟಾಚಾರ ಇದು. ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಇದೀಗ 3 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದಾಖಲೆಯನ್ನ ಸೃಷ್ಟಿ ಮಾಡಿ 5 ಎಕರೆ 17 ಗುಂಟೆ ಜಮೀನು ಬೇರೆಯವರ ಹೆಸರಿಗೆ ನೋಂದಣಿ ಮಾಡಿಸಿರತಕ್ಕಂಥ ವಿಚಾರ ಇದು. ಧಾರವಾಡ ಮೂಲದ ಮಹಾಂತೇಶ್ ಬೆಂಗೇರಿ ಅವರ ಹೆಸರಲ್ಲಿ ಆಸ್ತಿ ದಾಖಲಾಗಿತ್ತು. ಆರ್ ಮ್ಯಾಕ್ಸ್ ವರದಿ ಬೆನ್ನಲ್ಲೇ ಇದೀಗ 3 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆಸ್ತಿ ಖರೀದಿದಾರ ಮಹಾಂತೇಶ್ ಬೆಂಗಾರ್, ಏಜೆಂಟ್ ವಿಎಂ ಹಂಗರಗಿ, ನೋಂದಣಿ ಅಧಿಕಾರಿ ಭರತೇಶ್ ಪಾಟೀಲ್ ಸೇರಿ 3 ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಈಗ ಸ್ಪಷ್ಟವಾಗಿ ನಿಮಗೆ ಪ್ರಕರಣದ ಹಿನ್ನೆಲೆಯನ್ನ ತಿಳಿಸ್ತಾ ಹೋಗ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ ಏನ್ ಸ್ಟೋರಿ ಮಾಡಿದ್ವಿ, ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ. ಎಸ್, ಬಾಗಲಕೋಟೆ ಜಿಲ್ಲೆಯ ಸಿಮಿಕೇರಿ ಗ್ರಾಮದ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಅತ್ಯಂತ ಮೌಲ್ಯಮಯ ಜಮೀನು ಸಂಬಂಧಿಸಿದ ವಿವಾದ ಇದಾಗಿದೆ. ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮದ ಅನ್ನಪೂರ್ಣ ಮಡ್ಡಿ ಅವರ ಮಗ ಮಹೇಶ್ ಮಡ್ಡಿ ಅವರ ಹೆಸರಲ್ಲಿ ಸರ್ವೆ ನಂಬರ್ 15/3B ಇದರಲ್ಲಿ ಬರ್ತಕ್ಕಂಥ 5 ಎಕರೆ 17 ಗುಂಟೆ ಜಮೀನು ಇತ್ತು. ಈ ಜಮೀನನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಮೂಲ ಮಾಲೀಕರೇ ಅವರ ಗಮನಕ್ಕೆ ಬರದೆ ದಾಖಲೆಗಳನ್ನು ತಿರುಚಿ ಧಾರವಾಡ ಮೂಲದ ಮಹಾಂತೇಶ್ ಬೆಂಗೇರಿ ಅವರ ಹೆಸರಿಗೆ ಆಸ್ತಿ ನೋಂದಾಯಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ನೋಂದಣಿಯಲ್ಲಿ ನಿಯಮ ಉಲ್ಲಂಘನೆ, ದಾಖಲೆಗಳ ತಿದ್ದುಪಡಿ ಹಾಗೂ ಅಧಿಕಾರ ದುರುಪಯೋಗ ನಡೆದಿದೆ ಅನ್ನುವಂಥ ಒಂದು ಶಂಕೆ ವ್ಯಕ್ತ ಆಗಿದೆ. ಎಲ್ಲಿ ದೊಡ್ಡ ತಿರುವನ್ನ ಪಡೆದುಕೊಳ್ತಿದ್ದು, ಈ ಅಕ್ರಮದ ಕುರಿತು ದಾಖಲೆಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಿ ಸಂಬಂಧಿತ ವ್ಯಕ್ತಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ವಿಶೇಷ ವರದಿಯನ್ನು ಪ್ರಸಾರ ಮಾಡಿತ್ತು. ಜಮೀನಿನ ಮೂಲ ದಾಖಲೆ, ನೋಂದಣಿ ಪ್ರಕ್ರಿಯೆ ಹಾಗೂ ಸಂಬಂಧಿತ ಅಧಿಕಾರಿಗಳ ಪಾತ್ರ ಕುರಿತು ನಮ್ಮ ವರದಿ ಪ್ರಶ್ನೆಯನ್ನ ಎಬ್ಬಿಸುತ್ತೆ. ಈ ವರದಿ ಸಾರ್ವಜನಿಕ ವಲಯದಲ್ಲಿ ಯಾವಾಗ ಚರ್ಚೆ ಆಗುತ್ತೋ ಕೊನೆಗೆ ಕಾನೂನು ಕ್ರಮಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ಈಗ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಮ್ಮ ವರದಿ ಬೆನ್ನಲ್ಲೇ ಬೀಳಗಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಮುಖ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜಮೀನು ಖರೀದಿದಾರ ಮಹಾಂತೇಶ್ ಬೆಂಗೇರಿ, ಏಜೆಂಟ್ ವಿಎಂ ಹಂಗರಗಿ, ಬೀಳಗಿ ಉಪನೋಂದಣಿ ಅಧಿಕಾರಿ ಭರತೇಶ್ ಪಾಟೀಲ್ ಇವರ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನು ದಾಖಲಾಗಿದೆ? ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಮೋಸ ಹಾಗೂ ಅಕ್ರಮ ಆಸ್ತಿ ವರ್ಗಾವಣೆ ಆರೋಪಗಳ ಅಡಿ ಪ್ರಕರಣ ದಾಖಲಿಸಲಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳ ಪಾತ್ರ ಏನು, ದಾಖಲೆ ಪರಿಶೀಲನೆ ಯಾಕೆ ಸರಿಯಾಗಿ ನಡೀಲಿಲ್ಲ ಅನ್ನುವಂಥ ಪ್ರಶ್ನೆಗಳು ಈಗ ತನಿಖೆಯ ಕೇಂದ್ರ ಬಿಂದು ಆಗಿದೆ. ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ವ್ಯಕ್ತ ಆಗಿದೆ. ಈ ಪ್ರಕರಣ ಕೇವಲ 3 ವ್ಯಕ್ತಿಗಳ ಮಟ್ಟಿಗೆ ಸೀಮಿತವಾಗಿಲ್ಲ ಅನ್ನುವಂಥ ಅನುಮಾನಗಳು ಈಗ ಮೂಡೋದಕ್ಕೆ ಶುರುವಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಕೆಲವು ರಾಜಕೀಯ ಸಂಪರ್ಕ ಹೊಂದಿರತಕ್ಕಂಥ ವ್ಯಕ್ತಿಗಳ ಪಾತ್ರ ಇರತಕ್ಕಂಥ ಬಗ್ಗೆ ಕೂಡ ಮಾಹಿತಿ ಹೊರಬಂದಿದೆ. ಒಟ್ಟು 8 ಜನರ ಭಾಗವಹಿಸುವಿಕೆ ಬಗ್ಗೆ ತನಿಖಾ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಪೊಲೀಸರು ದಾಖಲೆಗಳ ಪರಿಶೀಲನೆ, ಸಾಕ್ಷ್ಯ ಸಂಗ್ರಹ ಮತ್ತು ಸಂಬಂಧಿತ ಅಧಿಕಾರಿಗಳ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪ್ರಕರಣ ಇನ್ನಷ್ಟು ದೊಡ್ಡ ತಿರುವು ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಸುದ್ದಿ ಈಗ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಬೀಳಗಿ ಪೊಲೀಸವರು 3 ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಂಡಿದ್ದಾರೆ. ಇವರ ಹಿಂದೆ ಯಾರ್ಯಾರಿದ್ದಾರೋ ಹುಡುಕುವಂಥ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ. ನಾವು ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಈ ಘಟನೆ ಉಪನೋಂದಣಿ ಕಚೇರಿಗಳಲ್ಲಿ ನಡೀತಕ್ಕಂಥ ಒಂದು ಕಾರ್ಯವೈಖರಿ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶ್ರೀಧರ್, ಬಾಗಲಕೋಟೆ ರಿಪೋರ್ಟರ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈಗ ಬಾಗಲಕೋಟೆಯಲ್ಲಿ ಆಗಿರತಕ್ಕಂಥ
ಒಂದು ಘಟನೆ ಹೇಗೆ ಇಂಪ್ಯಾಕ್ಟ್ ಆಯಿತು, ಪೂರ್ಣ ಮಾಹಿತಿಯನ್ನ ತಿಳಿಸೋದಾದ್ರೆ ಶ್ರೀಧರ್. ಕಾರ್ತಿಕ್, ಈ ಬಾಗಲಕೋಟೆ ಜಿಲ್ಲೆಯ ಸೀಮಿಕೆರೆ ಬಳಿಯ ಹುಬ್ಬಳ್ಳಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಬಳಿ ಬರುವ ಒಂದು ಅಸ್ಸಿ ನಂಬರ್ 15/3ರಲ್ಲಿ ಸುಮಾರು 5 ಎಕರೆ 17 ಗುಂಟೆ ಒಂದು ಖರಾಬ್ ಜಮೀನು ಇದ್ದು, ಆ ಜಮೀನಿನ ಮೇಲೆ ಕೆಲವರು ಕಣ್ಣು ಹಾಕಿ ಅದನ್ನ ಅಕ್ರಮವಾಗಿ ಮಾಡಿಕೊಳ್ಬೇಕೆಂದು ದುರುದ್ದೇಶದಿಂದ ಕೆಲವು ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದರು. ಈ ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಆರ್ಮ್ಯಾಕ್ಸ್ ನ್ಯೂಸ್ ಸಂಪೂರ್ಣವಾಗಿ ವರದಿ ವಿಸ್ತರಿಸಿದ ಬೆನ್ನಲ್ಲೇ ಈಗ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೂವರ ಮೇಲೆ ಪ್ರಕರಣ ದಾಖಲಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಬೀಳಗಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಅಲ್ಲದೆ ಈ ಪ್ರಕರಣದಲ್ಲಿ ಇನ್ನೂ ಹಲವರು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ತನಿಖೆಯಿಂದ ಅವರ ಬಗ್ಗೆ ಮಾಹಿತಿ ಹೊರಬರಲಿದೆ. ಹೇಗೆ ಸಾಧ್ಯ ಆಯ್ತು ಇವರಿಗೆ ಅಂತ? ಅದು ಮೊದಲಿಂದನೂ ಇದಕ್ಕೆ ಹೊಂಚು ಹಾಕಿದ್ದರೆಂದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಅದರಿಂದ ಅದರ ಬಗ್ಗೆ ಮಾಹಿತಿ ಇರುವ ಕೆಲವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಕೆಲವು ರಾಜಕೀಯ ಮುಖಂಡರು ಅದನ್ನು ಹೇಗಾದ್ರೂ ಮಾಡಿ ಆಸ್ತಿ ಪಡೆಯಬೇಕೆಂಬ ದುರಾದೇಶಕ್ಕೆ ಬಿದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಿರುದ್ಧ ಅನ್ನಪೂರ್ಣ ಮಡ್ಡಿ ಮತ್ತು ಮಹೇಶ್ ಮಡ್ಡಿ ಅನ್ನುವ ವ್ಯಕ್ತಿ ಹೆಸರಲ್ಲಿದ್ದ ಆಸ್ತಿಯನ್ನು ಕಬಳಿಸುವ ಹುನ್ನಾರದಿಂದ ನಕಲಿ ದಾಖಲೆ ಸೃಷ್ಟಿಸಿ ಅವರು ಇನ್ನು ಬೀಳಗಿ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಮತ್ತು ಅಲ್ಲದೆ ತರಾತುರಿಯಲ್ಲಿ ಮತ್ತು ಅವರ ಹೆಸರಲ್ಲಿ ಉದಾರನ್ನು ಬದಲಾಯಿಸಿದ್ದಾರೆ. ಓಕೆ, ಈ ತರ ಇದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಾಗುತ್ತೆ? ಅವರು ಎಲ್ಲೋ ಒಂದ್ ಕಡೆ ನಾವು ಸುರಕ್ಷಿತನಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗೋದಿಲ್ವಾ? ಈ ಪ್ರಕರಣಕ್ಕೆ ಸಂಬಂಧಿಸಿ ಹೇಳ್ಬೇಕಾದ್ರೆ ಈಗ ಘಟನೆ ಸಂಭವಿಸಿ ಸುಮಾರು 3 ತಿಂಗಳು ಕಳೆದರೂ ಇಲ್ಲಿವರೆಗೆ ಯಾವ ಅಧಿಕಾರಿಗಳಾಗಲಿ ಮತ್ತು ಪೊಲೀಸರಾಗಲಿ ಯಾವುದೇ ಕ್ರಮ ಕೈಗೊಂಡಿದ್ದಿಲ್ಲ. ಈಗೇನು ಈ ಪ್ರಕರಣ ಬೆಳಕಿಗೆ ಬಂತು, ಆರ್ಮ್ಯಾಕ್ಸ್ ನ್ಯೂಸ್ ಅಲ್ಲಿ ಪ್ರಸಾರವಾದ ಬಳಿಕ ಎಚ್ಚೆತ್ತುಕೊಂಡ ಪೊಲೀಸರು ಮತ್ತು ಅಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆ ಆರಂಭಿಸಿದ್ದಾರೆ. ಬಟ್ ಈ ತನಿಖೆಯಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ಸಂಪೂರ್ಣ ತನಿಖೆ ನಂತರ ಯಾರ್ಯಾರು ಅವರ ಭಾಗಿತ್ವ ಬಯಲಿಗೆ ಬರಲಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್.